ಅಮೆರಿಕದ ಸೊಕ್ಕು ಮುರಿದ ಪುಟ್ಟ ದೇಶ ಕೊಲಂಬಿಯಾ. ಬ್ರೆಜಿಲ್ ಆಕ್ರೋಶದ ಬೆನ್ನಲ್ಲೇ ತಿರುಗಿ ಬಿದ್ದ ಕೊಲಂಬಿಯಾ ಪ್ರಜೆಗಳಿಗೆ ಕೈಕೋಳ ಹಾಕಿ ಗಡಿಪಾರು ಮಾಡಿದ್ದಕ್ಕೆ ತಿರುಗೇಟ್ ಕೊಡಲಾಗ್ತಿದೆ. ವಲಸಿಗರನ್ನ ಹೊತ್ತು ತರ್ತಾ ಇದ್ದ ವಿಮಾನ ವಾಪಸ್ ಕಳಿಸಿದ ಕೊಲಂಬಿಯಾ ಪ್ರಜೆಗಳನ್ನ ಗೌರವಯುತವಾಗಿ ನಡೆಸಿಕೊಳ್ಳಿ, ಇಲ್ಲ ಆದ್ರೆ ವಲಸಿಗರನ್ನ ಹೊತ್ತು ಬರುವ ವಿಮಾನಗಳಿಗೆ ಪ್ರವೇಶ ಇಲ್ಲ, ನಮ್ಮ ದೇಶದ ವಾಯುಗಡಿಯೊಳಗೆ ಬಿಟ್ಕೊಳ್ಳೋದೇ ಇಲ್ಲ, ಎಚ್ಚರಿಕೆಯನ್ನ ನೀಡಿದೆ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ದೇಶದ ಪ್ರಜೆಗಳು ಅಲ್ಲಿ ಅಕ್ರಮವಾಗಿ ವಲಸಿಗೆ ಆಗಿದ್ರ ಅವರನ್ನ ಗೌರವಪೂರ್ವಕವಾಗಿ ವಾಪಸ್ ಕಳಿಸ್ಕೊಡಿ. ಹೆಂಗೆ ಬೇಕೋ ಹಾಗೆ ಅವರಿಗೆ ಬೇಡಿ ಹಾಕಿ ಅಗೌರವ ಕೊಟ್ಟು ವಾಪಸ್ ಕಳಿಸ್ಬಿಡಿ, ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇದು ಪ್ರತಿ ಒಂದು ದೇಶದವರು ಅವರ ಪ್ರಜೆಗಳಿಗೆ ಮಾಡಬೇಕಾಗಿದ್ದಂಥ ಕೆಲಸ. ಅದನ್ನು ಈ ಪುಟ್ಟ ದೇಶ ಕೊಲಂಬಿಯಾ ಮಾಡ್ತಾ ಇದೆ. ನಮ್ಮ ಪ್ರಜೆಗಳು ಅವ್ರಿಗೆ ಗೌರವ ಕೊಟ್ಟು ಕಳಿಸಿ, ಅದನ್ನು ಬಿಟ್ಟು ಹೆಂಗೆ ಬೇಕೋ ಹಂಗೆ ಕಳಿಸಿದ್ರೆ ನಾವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಾವು ಒಳಗಡೆ ಬಿಟ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ, ಅಂಥ ವಿಮಾನಗಳನ್ನು ನಾವು ಒಳಗೆ ಬಿಟ್ಟೋದೇ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಲಾಗಿದೆ. ಅಮೆರಿಕದ ಸೊಕ್ಕು ಮುರಿದಿದೆ ಪುಟ್ಟ ದೇಶ ಕೊಲಂಬಿಯಾನ ನೋಡ್ಕೊಂಡು ಕಲಿಬೇಕಾಗಿ ಸುಮಾರಿದೆ. ಯಾಕಂದರೆ ಎಲ್ಲ ದೇಶದ ಅಕ್ರಮ ವಲಸಿಗರನ್ನ ಇಷ್ಟೇ ರೀತಿಯಾಗಿ ಅಗೌರವ ಕೊಟ್ಟು ಕಳಿಸಿರೋದು ಅಮೆರಿಕ. ಅದೇ ಅದನ್ನು ಕೆಲವು ದೇಶಗಳು ಸುಮ್ಮನೆ ಕೂತು ನೋಡಿಕೊಂಡು ಕಳಿಸಿದ್ರು ಬಿಡಿ ಅಂತ ಅಂದ್ಕೊಂಡ್ರು. ಆದರೆ ಕೊಲಂಬಿಯಾ ಹಂಗೆ ಮಾಡಿಲ್ಲ. ಯಾಕೆ ಹಂಗೆ ಕಳಿಸ್ಬೇಕಿತ್ತು? ಗೌರವಯುತವಾಗಿ ಕಳಿಸಿ, ನೀಟಾಗಿ ಕಳಿಸಿ, ಹೀಗೆಲ್ಲ ಕಳಿಸಿದ್ರೆ ನಾವು ಅದನ್ನು ಸ್ವೀಕರಿಸೋದೇ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಈ ಮುಖಾಂತರವಾಗಿ ಅಮೆರಿಕದ ಸೊಕ್ಕು ಮುರಿಯೋ ಕೆಲಸವನ್ನು ಕೊಲಂಬಿಯಾ ಮಾಡಿದೆ. ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಮಾಡಿದಂಥ ಈ ಕಾರ್ಯಕ್ಕೆ ಆ ದೇಶದ ಪ್ರಜೆಗಳು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದ್ರು ಅಂತ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕರು ಬಯಸೋದು ಏನು? ನಾವು ದೇಶಕ್ಕೆ ಎಷ್ಟು ಪ್ರೀತಿ ಗೌರವ ಕೊಡ್ತೀವೋ ದೇಶ ಕೂಡ ನಮ್ಮನ್ನು ಅಷ್ಟೇ ಪ್ರೀತಿ ಗೌರವದಿಂದ ನಡೆಸ್ಕೊಳ್ಬೇಕು ಅಂತ. ಏನೋ ಕಳಿಸ್ಬಿಟ್ರು ಅಂತ ಆಯಿತು ಕಳಿಸಿದ್ರು ಬಿಡಿ ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ಅದು ಎಷ್ಟೇ ಆಪ್ತ ದೇಶ ಆಗಿದ್ರೂ, ಅದು ಎಷ್ಟೇ ರೀತಿಯಾದಂಥ ಸವಾಲುಗಳು ಎದುರಾದ್ರೂ ಮೊದಲಿಗೆ ನಮ್ಮ ಪ್ರಜೆಗಳನ್ನು ನಾವು ಅಷ್ಟೇ ಗೌರವವಾಗಿ ಕಾಣಬೇಕು. ಹಾಗಾಗಿ ನೀವು ಹೆಂಗೆ ಬೇಕೋ ಹಾಗೆ ಬೇಡಿ ಹಾಕಿ ಅವ್ರಿಗೆ ಗೌರವ ಕೊಡ್ದೇನೆ ಇನ್ನೇನೋ ಮಾಡಿ ಕಳಿಸಿದ್ರೆ ನಾವು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಾಪಸ್ ಕರ್ಕೊಂಡು ಹೋಗಿ ಮತ್ತೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಲಾಗಿದೆ. ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ವಿಶ್ವದಾದ್ಯಂತ ಕಾರಣ ಆಗಿದೆ. ಯಾಕಂದರೆ ಅಮೆರಿಕದಿಂದ ಕೇವಲ ಕೊಲಂಬಿಯಾಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ವಾಸ ಇದ್ದವ್ರನ್ನ ವಾಪಸ್ ಕಳಿಸಲಾಗಿದೆ. ಎಲ್ಲರನ್ನೂ ಹೀಗೆ ಕಳಿಸಿರೋದು, ಬೇಡಿ ಹಾಕಿ ಕಾಲಿಗೆ ಕೈಗೆ ಬೇಡಿ ಹಾಕಿ ಈ ಥರ ಎಲ್ಲ ಮಾಡೇ ಕಳಿಸಿರೋದು. ಅದನ್ನು ಸ್ವೀಕರಿಸೋಕೆ ನಾವು ರೆಡಿ ಇಲ್ಲ ಅಂತ ಕೊಲಂಬಿಯಾ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದೆ. ಕೊಲಂಬಿಯಾದ ಈ ಮೆಸೇಜನ್ನು ಬೇರೆ ದೇಶಗಳು ಕೂಡ ನೋಡಿ ತಿಳ್ಕೊಳ್ಬೇಕು ಅಂತ ಇದಕ್ಕೆ ಚರ್ಚೆ ಆಗ್ತಾ ಇದೆ.